ಒಂದು ಊರಿನಲ್ಲಿ ಸುರೇಶ ಅವನ ಪತ್ನಿ ಗೀತಾ ಜೊತೆ ವಾಸವಾಗಿದ್ದ. ಮತ್ತು ಊರಿನವರೆಲ್ಲರೂ ಸುರೇಶನ ಹತ್ತಿರ ಹೇಳುತ್ತಿದ್ದರು, ನಿನ್ನ ಹೆಂಡತಿ ಒಂದು ದೆವ್ವ ಎಂದು. ಆದರೆ ಸುರೇಶ ಅವರ ಮಾತಿಗೆ ಕಿವಿ ಕೊಡುತ್ತಿರಲಿಲ್ಲ. ಒಂದು ದಿನ ರಾತ್ರಿ ಸುರೇಶ ಮಲಗಿದ್ದ. ಆಗ ಗೀತಾ ಎದ್ದು ಮನೆಯಿಂದ ಹೊರಗೆ ಬರುತ್ತಾಳೆ ಮತ್ತು ನಡೆಯುತ್ತಾ ನಡೆಯುತ್ತಾ ಅವಳೊಂದು ದೆವ್ವವಾಗಿ ಬದಲಾಗುತ್ತಾಳೆ. ನಂತರ ಅವಳು ಹತ್ತಿರದ ಹಳ್ಳಿಯನ್ನು ಪ್ರವೇಶಿಸುತ್ತಾಳೆ. ಆ ಊರಿನಲ್ಲಿ ಎಲ್ಲರೂ ಮಲಗಿರುತ್ತಾರೆ. ಆದರೆ ಒಬ್ಬಳು ಮನೆಯ ಹೊರಗೆ ಮಲಗಿರುತ್ತಾಳೆ. ಅವಳ ಹತ್ತಿರ ದೆವ್ವ ಬರುತ್ತದೆ ಮತ್ತು ಕುತ್ತಿಗೆ ಹಿಡಿದು ಮೇಲಕ್ಕೆ ಎತ್ತುತ್ತದೆ. ಅಯ್ಯೋ, ನಾನು ಸಾಯುತ್ತಿದ್ದೇನೆ, ಕಾಪಾಡಿ ಕಾಪಾಡಿ, ಇಲ್ಲಿ ಒಂದು ದೆವ್ವ ಬಂದಿದೆ, ಕಾಪಾಡಿ, ಅಯ್ಯೋ ಬೇಗ ಬನ್ನಿ, ಕಾಪಾಡಿ ಕಾಪಾಡಿ. ಆಗ ದೆವ್ವ ತನ್ನ ದೊಡ್ಡದಾದ ಬಾಯಿಯನ್ನು ತೆರೆಯುತ್ತದೆ. ಆಗ ಆ ಹೆಂಗಸಿನ ತಲೆ ಮಾಯವಾಗುತ್ತದೆ ಮತ್ತು ಆ ದೆವ್ವಕ್ಕೆ 2 ತಲೆ ಬರುತ್ತದೆ. ನಂತರ ಆ ದೆವ್ವ ಅದರ ಮನೆಗೆ ವಾಪಸ್ಸು ಬರುತ್ತದೆ ಮತ್ತು ಅದು ಗೀತಾಳ ರೂಪಕ್ಕೆ ಬರುತ್ತದೆ. ಆದರೆ ಅವಳಿಗೆ 2 ತಲೆ ಬಂದಿರುತ್ತದೆ. ಅದನ್ನು ಅವಳು ಸೀರೆಯ ಸೆರಗಿನಿಂದ ಮುಚ್ಚುತ್ತಾಳೆ. ಇತ್ತ ಬೆಳಿಗ್ಗೆ ಎದ್ದು ಊರಿನ ಜನರೆಲ್ಲ ಆ ತಲೆ ತುಂಡಾದ ಹೆಂಗಸನ್ನು ನೋಡುತ್ತಾರೆ ಮತ್ತು ತುಂಬಾ ಭಯಪಡುತ್ತಾರೆ ಮತ್ತು ಅವಳ ಸಾವಿನ ವಿಷಯ ಸುತ್ತಮುತ್ತ ಇಡೀ ಊರಿಗೆ ತಿಳಿಯುತ್ತದೆ. ಇತ್ತ ಸುರೇಶ ಆ ಹೆಂಗಸಿನ ಸಾವಿನ ಬಗ್ಗೆ ತನ್ನ ಹೆಂಡತಿ ಗೀತಾಳ ಬಳಿ ಹೇಳಲು ಅವಳ ಕೋಣೆಗೆ ಹೋಗುತ್ತಾನೆ. ಅರೆ ಗೀತಾ, ನೀನ್ಯಾಕೆ ಸೆರಗಿನಿಂದ ತಲೆ ಮುಚ್ಚಿಕೊಂಡಿದ್ದೀಯಾ ಮತ್ತು ನಿನ್ನ ತಲೆಯು ತುಂಬಾ ದೊಡ್ಡದಾಗಿ ಕಾಣುತ್ತಿದೆಯಲ್ಲ? ಅರೆ ಹಾಗೇನಿಲ್ಲ ರೀ, ನನಗೆ ತುಂಬ ತಲೆನೋವು ಆಗ್ತಾ ಇದೆ. ಅದಕ್ಕೆ ತಲೆಯ ಹತ್ತಿರ ದಪ್ಪ ಬಟ್ಟೆಯನ್ನಿಟ್ಟು ಸೆರಗಿನಿಂದ ಮುಚ್ಚಿದ್ದೇನೆ ಅಷ್ಟೇ. ಆದ್ದರಿಂದ ನಿಮಗೆ ನನ್ನ ತಲೆ ದೊಡ್ಡದಾಗಿ ಕಾಣುತ್ತಿದೆ. ಓ ಹೌದಾ, ನಾನು ಏನು ಹೇಳಲು ಬಂದೆ ಎಂದರೆ, ನಿನ್ನೆ ಪಕ್ಕದ ಊರಿನಲ್ಲಿ ಯಾರೋ ಒಂದು ಹೆಂಗಸಿನ ತಲೆ ಕಡಿದು ತೆಗೆದುಕೊಂಡು ಹೋಗಿದ್ದಾರೆ. ನನಗೆ ತುಂಬಾ ಭಯವಾಗುತ್ತದೆ. ನಾವು ತುಂಬಾ ಹುಷಾರಾಗಿ ಇರಬೇಕು. ಆಗ ಗೀತಾ ಮನಸ್ಸಿನಲ್ಲಿಯೇ, ಥ್ಯಾಂಕ್ ಯು ದೇವರೇ, ಇವರಿಗೆ ನನ್ನ ಬಗ್ಗೆ ಗೊತ್ತಾಗಲಿಲ್ಲ. ಗೊತ್ತಾಗಿದ್ದರೆ ನಾನು ಅಂದುಕೊಂಡಿದ್ದು ಯಾವುದೂ ನಡೆಯುತ್ತಿರಲಿಲ್ಲ. ನಂತರ ರಾತ್ರಿಯಲ್ಲಿ ಸುರೇಶ ಗಾಢ ನಿದ್ರೆಯಲ್ಲಿ ಮಲಗಿದ ತಕ್ಷಣ ಗೀತಾ ಎದ್ದು ಮನೆಯಿಂದ ಹೊರಗೆ ಹೋಗಿ ದೆವ್ವವಾಗಿ ಬದಲಾಗುತ್ತಾಳೆ ಮತ್ತು ಅವಳು ತನ್ನ ಬೇಟೆಯನ್ನು ಹುಡುಕಲು ಪ್ರಾರಂಭಿಸಿದಾಗ ಎದುರಿನಿಂದ ಒಬ್ಬ ಮಹಿಳೆ ಬರುವುದನ್ನು ನೋಡುತ್ತಾಳೆ. ಆಗ ಆ ದೆವ್ವ ಅವಳ ಮುಂದೆ ಹೋಗಿ ನಿಲ್ಲುತ್ತದೆ. ಅರೆ ಯಾರಿವಳು? ಇವಳಿಗೆ 2 ತಲೆ ಇದೆಯಲ್ಲ. ಓ ದೇವರೇ, ಇದು ದೆವ್ವವೇ? ನಂತರ ಆ ದೆವ್ವ ಮಹಿಳೆಯ ಕುತ್ತಿಗೆ ಹಿಡಿದು ಮೇಲಕ್ಕೆ ಎತ್ತಿ ಅವಳ ದೇಹದಿಂದ ತಲೆಯನ್ನು ಬೇರ್ಪಡಿಸುತ್ತದೆ ಮತ್ತು ಅದು ಮಾಯವಾಗುತ್ತದೆ. ತನ್ನ ದೇಹಕ್ಕೆ ತಲೆಯನ್ನು ಜೋಡಿಸುತ್ತದೆ ಮತ್ತು ಅದು ತನ್ನ ಮನೆಗೆ ವಾಪಸ್ಸು ಹೋಗುತ್ತದೆ. ಮರುದಿನ ಬೆಳಿಗ್ಗೆ ಊರಿನ ಜನರು ಆ ಮಹಿಳೆಯ ತಲೆಯಿಲ್ಲದ ಶವ ನೋಡಿ ತುಂಬ ಭಯಪಡುತ್ತಾರೆ. ಅವರಿಗೆ ತಿಳಿಯುವುದಿಲ್ಲ ಈ ರೀತಿ ಯಾರು ತಲೆಯನ್ನು ಮಾಯ ಮಾಡುತ್ತಿದ್ದಾರೆಂದು. ಇತ್ತ ಗೀತಾಳಿಗೆ 3 ತಲೆ ಇರುತ್ತದೆ. ನಂತರ ಸುರೇಶನಿಗೆ ತಿಳಿಯಬಾರದೆಂದು ಅವಳು ಕಂಬಳಿಯನ್ನು ಸುತ್ತಿಕೊಳ್ಳುತ್ತಾಳೆ. ಆಗ ಅಲ್ಲಿಗೆ ಸುರೇಶ ಬರುತ್ತಾನೆ. ಅರೆ ನಿನಗೆ ಏನಾಯಿತು? ಇಷ್ಟು ಸೆಕೆ ಇರುವಾಗ ನೀನು ಯಾಕೆ ಕಂಬಳಿಯನ್ನು ಸುತ್ತಿಕೊಂಡಿದ್ದೀಯಾ? ನನಗೆ ಸ್ವಲ್ಪನೂ ಹುಷಾರಿಲ್ಲ ರೀ, ಶೀತ ಆಗಿದೆ, ಜೋರು ಚಳಿ ಆಗ್ತಾ ಇದೆ, ಅದಕ್ಕೆ ಕಂಬಳಿ ಸುತ್ತಿದ್ದೇನೆ. ಹೌದಾ, ಸರಿ, ನೀನು ವಿಶ್ರಾಂತಿ ತೆಗೆದುಕೋ. ದಿನಾಲು ನಮ್ಮ ಊರಿನಲ್ಲಿ ಒಬ್ಬೊಬ್ಬ ಹೆಂಗಸಿನ ತಲೆ ಕಡಿದು ಯಾರೋ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಊರಿನ ಮುಖ್ಯಸ್ಥರ ಬಳಿ ಮಾತನಾಡಲು ಹೋಗಿ ಬರುತ್ತೇವೆ. ಮರುದಿನ ಊರಿನವರೆಲ್ಲರೂ ಸೇರಿ ಮುಖ್ಯಸ್ಥರ ಬಳಿ ಹೋಗಿ ಆ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಹೌದು, ಇದು ತುಂಬಾ ಕ್ರೂರವಾದ ಕೃತ್ಯವಾಗಿದೆ. ಊರಿನ ಹೆಂಗಸರು ಇದಕ್ಕೆ ಬಲಿಪಶು ಆಗುತ್ತಿದ್ದಾರೆ. ಇನ್ನು ನಾವೆಲ್ಲ ತುಂಬಾ ಹುಷಾರಾಗಿಯೇ ಇರಬೇಕು. ಮುಖ್ಯಸ್ಥರೇ, ನಾವು ಆದಷ್ಟು ಬೇಗ ಆ ಕೊಲೆಗಾರನನ್ನು ಕಂಡುಹಿಡಿಯಲೇಬೇಕು. ನನ್ನ ಬಳಿ ಒಂದು ಉಪಾಯ ಇದೆ ಮುಖ್ಯಸ್ಥರೇ. ನಾವು ಯಾವುದಾದರೂ ಒಬ್ಬ ಹೆಂಗಸನ್ನು ರಾತ್ರಿಯ ವೇಳೆ ಹೊರಗೆ ಕಳಿಸಬೇಕು. ಆಗ ಅವಳನ್ನು ನೋಡಿ ಕುತ್ತಿಗೆ ಕಡಿದು ಕೊಲೆ ಮಾಡುವವರು ಬಂದೇ ಬರುತ್ತಾರೆ. ಆಗ ನಾವು ಅವರನ್ನು ಸುಲಭವಾಗಿ ಹಿಡಿಯಬಹುದು. ನಮಗೂ ಅವರು ಯಾರೆಂದು ತಿಳಿಯುತ್ತದೆ. ಅರೆ ಬೇಡ ಬೇಡ, ಹಾಗೆ ಮಾಡೋದು ಬೇಡ. ನನ್ನ ಬಳಿ ಬೇರೊಂದು ಉಪಾಯ ಇದೆ. ನಂತರ ರಾತ್ರಿ ಸೋಮ ಮೈಯೆಲ್ಲ ಕಂಬಳಿ ಸುತ್ತಿ ಮುಖಕ್ಕೆ ಹೆಂಗಸಿನ ಮಾಸ್ಕ್ ಹಾಕಿ ಊರಿನ ನಡು ರಸ್ತೆಗೆ ಬರುತ್ತಾನೆ. ಇತ್ತ ಸುರೇಶ ಮಲಗಿದ ನಂತರ ಗೀತಾ ಹೊರಗೆ ಬರುತ್ತಾಳೆ. ಆಗ ಸುರೇಶ ಕಣ್ಣು ಬಿಡುತ್ತಾನೆ ಮತ್ತು ಅವಳ ಹಿಂದೆಯೇ ಹೋಗುತ್ತಾನೆ.
ನಂತರ ಗೀತಾ ದೆವ್ವವಾಗಿ ಬದಲಾಗುತ್ತಾಳೆ. ಇದನ್ನೆಲ್ಲ ಸುರೇಶ ನೋಡುತ್ತಾ ಇರುತ್ತಾನೆ. ಅರೆ ಅರೆ, ನಾನು ಏನನ್ನು ನೋಡುತ್ತಿದ್ದೇನೆ? ಗೀತಾ ದೆವ್ವನಾ? ಅಯ್ಯೋ ದೇವರೇ, ನಾನು ಈಗಲೇ ಮುಖ್ಯಸ್ಥರ ಬಳಿ ಹೇಳುತ್ತೇನೆ. ನನಗೆ ಇಷ್ಟು ದಿವಸ ಗೊತ್ತೇ ಆಗಲಿಲ್ವಲ್ಲ. ಇತ್ತ ದೆವ್ವ ಸೋಮನ ಬಳಿ ಬರುತ್ತದೆ. ಆದರೆ ಸೋಮ ಒಂದು ಹೆಂಗಸಿನ ಮಾಸ್ಕ್ ಹಾಕಿದ್ದರಿಂದ ಆ ದೆವ್ವ ಅವನನ್ನು ಒಬ್ಬ ಹೆಂಗಸು ಎಂದುಕೊಳ್ಳುತ್ತದೆ. ಅಯ್ಯೋ ದೇವರೇ, ನಾನು ಸತ್ತೆ. ಏನಿದು ಏನಿದು? ಇದೊಂದು 3 ತಲೆಯ ದೆವ್ವವಾಗಿದೆ. ಇದೇ ತಾನೇ ಹೆಂಗಸರ ಶಿರಚ್ಛೇದ ಮಾಡುತ್ತಿರುವುದು. ಓ ದೇವರೇ, ಇದು ಈಗ ನನ್ನನ್ನೇ ಕೊಂದು ಬಿಡಬಹುದು. ಅದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಡುವ ವಿಷಯ ಗೊತ್ತಾದರೆ ನನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ನಾನೇನು ಮಾಡಲಿ ಈಗ? ಅಯ್ಯೋ ದೇವರೇ. ನಂತರ ಆ ದೆವ್ವ ಅವನ ಬಳಿ ಬರುತ್ತದೆ ಮತ್ತು ಅವನ ಕುತ್ತಿಗೆಯನ್ನು ಹಿಡಿದು ಮೇಲಕ್ಕೆ ಎತ್ತುತ್ತದೆ. ನಂತರ ಅದರ ದೊಡ್ಡದಾದ ಬಾಯಿ ತೆರೆಯುತ್ತದೆ. ಆದರೆ ಅವನ ತಲೆ ದೇಹದಿಂದ ಮಾಯವಾಗುತ್ತಿರಲಿಲ್ಲ. ಅರೆ, ಇದೇನಿದು? ತಲೆ ದೇಹದಿಂದ ಮಾಯವಾಗುತ್ತಿಲ್ಲ ಅಂತ ನನಗೆ ಅನಿಸುತ್ತಿದೆ. ಯಾಕೆ? ಏನಿರಬಹುದು? ಅರೇ, ಏನಿದು? ನನ್ನ ತಲೆಯನ್ನು ದೇಹದಿಂದ ಬೇರ್ಪಡಿಸುವ ಬಗ್ಗೆ ಈ ದೆವ್ವ ಮಾತನಾಡುತ್ತಿದ್ದಾಳಲ್ಲ. ಈಗ ನಾನು ನಿಜವಾಗಿಯೂ ನನ್ನ ಕುತ್ತಿಗೆಯನ್ನು ಕಳೆದುಕೊಳ್ಳುತ್ತೇನೆ ಎಂದು ಅನಿಸುತ್ತಿದೆ. ನಾನು ಈಗ ಏನು ಮಾಡಬೇಕು? ನಂತರ ದೆವ್ವ ಒಂದು ದೊಡ್ಡ ಕತ್ತರಿಯಿಂದ ಅವನ ತಲೆ ಕತ್ತರಿಸುತ್ತದೆ. ಸೋಮ ಕಂಬಳಿಯ ಒಳಗೆ ಅಡಗಿಕೊಂಡಿದ್ದಾನೆ. ನಂತರ ಆ ದೆವ್ವ ಅವನ ತಲೆಯನ್ನು ಎತ್ತಿ ಅವಳ ತಲೆಗೆ ಜೋಡಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಆ ತಲೆ ನಕಲಿ ಆಗಿದ್ದರಿಂದ ಅವಳ ದೇಹಕ್ಕೆ ಜೋಡಣೆಯಾಗುವುದಿಲ್ಲ. ಮತ್ತೆ ಪ್ರಯತ್ನ ಪಟ್ಟರೂ ಆ ತಲೆ ಜೋಡಣೆಯಾಗುವುದಿಲ್ಲ. ನಂತರ ಅದು ಕೆಳಗೆ ಬೀಳುತ್ತದೆ. ಇತ್ತ ಸುರೇಶ ಊರಿನ ಜನರನ್ನು ಕರೆದುಕೊಂಡು ಅಲ್ಲಿಗೆ ಬರುತ್ತಾನೆ. ಇಲ್ಲಿ ನೋಡಿ ಜನರೇ, ಇದೇ ದೆವ್ವ ಊರಿನ ಹೆಂಗಸರ ತಲೆ ಕತ್ತರಿಸುತ್ತಿರುವುದು. ಇದನ್ನೆಲ್ಲ ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಗೀತಾಳ ದೇಹವನ್ನು ಆಕ್ರಮಿಸಿಕೊಂಡಿದೆ. ಇತ್ತ ಸೋಮ ಕಂಬಳಿಯಿಂದ ಹೊರಗೆ ಬರುತ್ತಾನೆ. ಆಗ ದೆವ್ವ ಅವನನ್ನು ನೋಡುತ್ತದೆ. ಹೋ, ಇದಾ ವಿಷಯ? ನೀನು ಆ ಮಾಸ್ಕ್ ಹಾಕಿದ್ದರಿಂದ ಆ ತಲೆ ನನ್ನ ದೇಹಕ್ಕೆ ಜೋಡಣೆ ಆಗಿಲ್ಲ ಅಲ್ವಾ? ಪರವಾಗಿಲ್ಲ, ನೀನು ಈಗ ಸಾಯಲು ತಯಾರಾಗು ಎಂದು ಆ ದೆವ್ವ ಅವನ ಕುತ್ತಿಗೆ ಹಿಡಿದು ಮೇಲಕ್ಕೆ ಎತ್ತುತ್ತದೆ. ಅರೆ, ನನ್ನನ್ನು ಈ ದೆವ್ವ ಸಾಯಿಸುತ್ತಿದ್ದಾಳೆ. ಕಾಪಾಡಿ, ಯಾರಾದರೂ ನನ್ನನ್ನು ಕಾಪಾಡಿ. ಊರಿನ ಜನರೇ, ಎಲ್ಲಿದ್ದೀರಾ? ನನ್ನನ್ನು ಕಾಪಾಡಿ, ದಯವಿಟ್ಟು ನನ್ನನ್ನು ಕಾಪಾಡಿ. ನೋಡಿ ಗೆಳೆಯರೇ, ನಾವು ಸೋಮುವನ್ನು ಈಗಲೇ ರಕ್ಷಿಸಬೇಕು. ಇಲ್ಲದಿದ್ದರೆ ಆ ದೆವ್ವ ಅವನನ್ನು ಕೊಂದು ಬಿಡುತ್ತದೆ. ಅರೆ ಸುರೇಶ, ನಾವು ಹೇಗೆ ಅವನನ್ನು ರಕ್ಷಿಸೋದು? ಆ 3 ತಲೆಯ ದೆವ್ವದಿಂದ ಅದು ತುಂಬ ಶಕ್ತಿಶಾಲಿಯಾಗಿದೆ. ಅದು ನಮ್ಮನ್ನೇ ತಿಂದು ಬಿಡುತ್ತದೆ. ಇಲ್ಲ, ಇದಕ್ಕೆ ನಾನು ಏನಾದರೂ ಮಾಡಲೇಬೇಕು. ಅರೆ, ನೀವೆಲ್ಲ ಏನು ಮಾಡುತ್ತಿದ್ದೀರಾ? ನನಗೆ ಯಾಕೆ ಸಹಾಯ ಮಾಡುತ್ತಿಲ್ಲ? ದಯವಿಟ್ಟು ನನ್ನನ್ನು ಕಾಪಾಡಿ, ನಾನು ಸಾಯುತ್ತಿದ್ದೇನೆ. ಅಯ್ಯೋ ದೇವರೇ, ಕಾಪಾಡಿ. ಯಾರೂ ನಿನಗೆ ಸಹಾಯ ಮಾಡುತ್ತಿಲ್ಲ. ನೀನು ಈಗ ಸಾಯಲೇಬೇಕು. ಆಗಲೇ ಅಲ್ಲಿಗೆ ಸುರೇಶ ಒಂದು ಕತ್ತಿ ತೆಗೆದುಕೊಂಡು ಬರುತ್ತಾನೆ ಮತ್ತು ಆ ದೆವ್ವದ ಒಂದು ತಲೆಯನ್ನು ಕತ್ತರಿಸುತ್ತಾನೆ. ದೆವ್ವದ ಒಂದು ಕಲೆ ಕತ್ತರಿಸಿದ ಕೂಡಲೇ ಅದರಿಂದ ಸತ್ತ ಒಬ್ಬ ಹೆಂಗಸು ಜೀವಂತವಾಗುತ್ತಾಳೆ. ಓಯ್ ಸುರೇಶ, ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಾ? ನೀನು ಒಂದು ತಲೆ ಕತ್ತರಿಸಿದ್ದರಿಂದ ಒಬ್ಬ ಹೆಂಗಸು ಬದುಕಿ ಬಂದಿದ್ದಾಳೆ. ಆಗ ಸುರೇಶ ಇನ್ನೊಂದು ತಲೆ ಕಡಿಯುತ್ತಾನೆ. ಆಗ ಇನ್ನೊಬ್ಬ ಮಹಿಳೆ ಜೀವಂತವಾಗುತ್ತಾಳೆ. ಓ ದೇವರೇ, ಇನ್ನು ಒಂದು ತಲೆ ಬಾಕಿ ಇದೆ. ಅದನ್ನು ಕಡಿದರೆ ನನ್ನ ಗೀತ ಸರಿಯಾಗಬಹುದಾ? ಹೀಗೆ ಯೋಚಿಸುತ್ತಾ ಸುರೇಶ ದೆವ್ವದ 3ನೇ ತಲೆಯನ್ನು ಸಹ ಕಡಿದು ಹಾಕುತ್ತಾನೆ. ಆಗ ಆ ದೆವ್ವ ಗೀತಾ ಆಗಿ ಬದಲಾಗುತ್ತದೆ ಮತ್ತು ಗೀತಾ ದೆವ್ವದ ಸ್ವಾಧೀನದಿಂದ ಮುಕ್ತಳಾಗುತ್ತಾಳೆ. ಅರೇ ಸುರೇಶ, ನಿನಗೆ ತುಂಬ ಧೈರ್ಯವಿದೆ. ಅವಳನ್ನು ಎದುರಿಸಲು ನೀನು ಒಬ್ಬನೇ ಬಂದಿದ್ದೀಯ. ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಗೀತಾ, ನೀನು ಹುಷಾರಾಗಿದ್ದಿ ತಾನೇ? ನಿನಗೆ ಏನೂ ಆಗಲಿಲ್ಲ ಅಲ್ವಾ? ಅರೆ, ನಾನು ಹುಷಾರಾಗಿದ್ದೀನಿ ರೀ. ಇಷ್ಟು ರಾತ್ರಿ ಇಲ್ಲಿ ನಾವೇನು ಮಾಡುತ್ತಿದ್ದೇವೆ? ಈ ಊರಿನವರೆಲ್ಲ ನನ್ನ ಕಡೆ ಯಾಕೆ ನೋಡ್ತಾ ಇದ್ದಾರೆ? ಇಲ್ಲಿ ಎಲ್ಲ ಸರಿಯಾಗಿದೆ ತಾನೇ? ತಂಗಿ,
ಆಗ ನೀನು ನನ್ನ ಶಿರಚ್ಛೇದ ಮಾಡಲು ಉತ್ಸುಕರಾಗಿದ್ದಿ, ಆದರೆ ಈಗ ಎಲ್ಲವೂ ಸರಿಯಾಗಿದೆ. ಹ ಹ ಹ ಹ ಹ. ಅಂದಿನಿಂದ ಸುರೇಶ ಮತ್ತು ಗೀತಾ ತುಂಬ ಖುಷಿಯಾಗಿಯೇ ಬಾಳುತ್ತಿದ್ದರು ಮತ್ತು ಇಡೀ ಊರಿಗೆ ಆ ದೆವ್ವದಿಂದ ಮುಕ್ತಿಯೂ ಸಿಗುತ್ತದೆ.